ನಮಸ್ಕಾರ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನಿನ್ನೆ ನಾನು ಹೇಳಿದ ಹಾಗೆ ಒಂದು 12ನೇ ತಾರೀಕು ತನಕ ಒಂದಷ್ಟು ವಿದ್ಯಾರ್ಥಿಗಳದ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಫೇಲ್ ಆಗಿದ್ದಾರೆ, ಅಟೆಂಡ್ ಆಗಿರಲಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಇವತ್ತು ಏನು ಮಾಡ್ತಾರೆ ಅಂತಂದರೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂತ ಹೇಳಿದರು. ಅದರ ಒಂದು ಆದೇಶನೂ ಕೂಡ ನಿಮಗೆ ನಾನು ನಿನ್ನಿನ ವಿಡಿಯೋದಲ್ಲಿ ತಿಳಿಸಿದ್ದೆ. ಜೊತೆಗೆ ರಿಸಲ್ಟ್ಸ್ ಬಗ್ಗೆ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ನಾನು ನಿನ್ನೆ ಒಂದಷ್ಟು ಕ್ಲೂಗಳನ್ನು ಕೊಟ್ಟಿದ್ದೆ, ಎನಿ ಟೈಮ್ ಬರುತ್ತೆ ಅಂತ. ಆದರೆ ಎನಿ ಟೈಮ್ ಬರುವಂಥ ಸಂದರ್ಭದಲ್ಲಿ ಏನು ಮಾಡಿದರೆ ಮತ್ತೊಂದು ಆದೇಶ ಬಂತು. ಒಂದು 7 ವಿದ್ಯಾರ್ಥಿಗಳಿಗೆ ಒಂದು ಇದು ಪ್ರಾಕ್ಟಿಕಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ರಿಸಲ್ಟ್ಗಳನ್ನು ಅಪ್ಡೇಟ್ ಮಾಡಬೇಕು, 12ನೇ ತಾರೀಕಿನ ಒಂದು ಕಾಲಾವಕಾಶ ಕೊಡಲಾಗಿದೆ ಅಂತ ಹೇಳಿದರು. ಇವತ್ತಿಗೆ ಅದು ಮುಗೀತು. ಸೊ ರಿಸಲ್ಟ್ ಹಂಗಾದರೆ ನಾಳೆಗೆ ಬರುತ್ತಾ ಅಂತ ಒಂದು ಎಕ್ಸೆಪ್ಟೇಷನ್ ಮಾಡಿರ್ಬೋದು. ಬಟ್ ನಾಳೆಗೆ ಗೋರ್ಮೆಂಟ್ ರಜೆ ಇದೆ. ನಾಳೆಗೆ ಎಲ್ಲ ಸರ್ಕಾರಿಗಳು ರಜೆ ಇರ್ತವೆ, ಯಾಕಂದರೆ ನಾಳೆಗೆ ಸೆಕೆಂಡ್ ಸ್ಯಾಟರ್ಡೆ ಗೌರ್ಮೆಂಟ್ ರಜೆ ಇರುತ್ತೆ. ಪ್ಲಸ್ ನಾಡಿದ್ದು ಸಂಡೇ ಇರೋದರಿಂದ ಇವತ್ತು ಎನಿ ಕಂಡೀಷನ್ ಒಳಗಡೆ ಒಂದು ಆದೇಶ ಬರಬೇಕಿತ್ತು. ಯಾರ ಕಡೆಯಿಂದ? ಕರ್ನಾಟಕ ಒಂದು ಪರೀಕ್ಷಾ ನಿರ್ಣಯ ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಬರಬೇಕಿತ್ತು. ಬಟ್ ಯಾವುದೇ ಥರ ಒಂದು ಇನ್ನೂವರೆಗೆ ಕೂಡ ಆದೇಶ ಬಂದಿಲ್ಲ ಅಂದಮೇಲೆ ಸೊ ಎಕ್ಸಾಮ್ಸ್ ರಿಸಲ್ಟ್ಸ್ ಏನಾಗುತ್ತೆ ಅಂತಂದರೆ ನಿಮಗೆ ಸೋಮವಾರ ಮಂಗಳವಾರ, ಅಂದರೆ ಸೋಮವಾರ ಆದೇಶ ಬರುತ್ತೆ, ಮಂಗಳವಾರ ಬರಬಹುದು. ಇಲ್ಲ ಅಂತಂದರೆ ಸೋಮವಾರ ಇದಾಗುತ್ತೆ, ಮಂಗಳವಾರ ದಿನ ಆದೇಶ ಅಂದರೆ ಮಾರ್ನಿಂಗ್ ಆದೇಶ ಬರುತ್ತೆ, ಈವ್ನಿಂಗಲ್ಲಿ ಏನಾಗ್ಬೋದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು. 2 ರೀತಿಯಲ್ಲಿ ಆಗುತ್ತೆ. ಸೊ ನಾನು ಕೂಡ ಏನಂತಂದರೆ ಈ ಒಂದು ನಿರ್ಣಯ ಮಂಡಳಿ ಒಂದು ಕೊಟ್ಟಿರುವಂಥ ಆಫಿಷಿಯಲ್ ನಂಬರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಅವರು ಯಾವುದೇ ಥರಂಥ ರೆಸ್ಪಾನ್ಸ್ ಮಾಡಲಿಲ್ಲ. ಇವತ್ತು ನಾನು ಟ್ರೈ ಮಾಡಿದೆ ಕಾಲ್ ಮಾಡಲಿಕ್ಕೆ, ಏನು ಎಕ್ಸೆಪ್ಟೆಡ್ ಮಾಡಿದೆ ನಾನು. ಏನಂದರೆ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಕೇಳಿ ಕಾಲ್ ಮಾಡಿದ್ರೆ ರಿಪ್ಲೈ ಏನೂ ಬರಲಿಲ್ಲ, ಅಂದರೆ ಕಾಲೇ ರಿಸೀವ್ ಮಾಡಲಿಲ್ಲ. ಹೀಗಾಗಿ ಯಾವುದೇ ಥರಂಥ ಗುಡ್ ಮಾಹಿತಿ ಕೂಡ ಇಲ್ಲ. ಬಟ್ ಆಕ್ಸೆಪ್ಟೆಡ್ ಮಾಡಿರೋ ಹಾಗೆ ನಾವು ಥಿಂಕ್ ಮಾಡಿರೋ ಹಾಗೆ ಏನಂತಂದರೆ ರಿಸಲ್ಟ್ಸ್ ನಾಳೆಗಂತೂ ಅನೌನ್ಸ್ಮೆಂಟ್ ಆಗೋದಿಲ್ಲ, ನಾಡಿದ್ದು ಅನೌನ್ಸ್ಮೆಂಟ್ ಆಗೋದಿಲ್ಲ. ಆದರೆ ಯಾವಾಗಾಗುತ್ತೆ ಅಂದರೆ ಇನ್ನು ಮಂಗಳವಾರ ಬುಧವಾರ ಎಕ್ಸೆಪ್ಟೇಷನ್ ಮಾಡಬೇಕು. ಅಲ್ಲಿ ತನಕ ನಾವು ಕಾಯಬೇಕಾಗತ್ತೆ. ಯಾಕಂತಂದರೆ ನಾಳೆಗೆ ರಜೆ ಇರೋದರಿಂದ. ಯಾಕಂದರೆ ಇವತ್ತು ಟ್ವಿಟರ್ ಹ್ಯಾಂಡಲಲ್ಲಿ ಕೂಡ ನಾನು ಅಬ್ಸರ್ವ್ ಮಾಡಿದೆ, ಅಲ್ಲಿ ಕೂಡ ಯಾವುದೇ ಥರಂಥ ಅಪ್ಡೇಟ್ ಇರಲಿಲ್ಲ. ಯಾಕಂದರೆ SSLCಲಿ ಟ್ವಿಟರಲ್ಲಿ ಒಂದು ದಿನ ಮೊದಲೇ ಬಂದಿತ್ತು, ಅಲ್ಲಿರುವಂಥ ಮೇಲಧಿಕಾರಿಗಳು ಒಂದು ಅಪ್ಡೇಟನ್ನು ಮಾಡಿದ್ರು. ಅದರ ಮುಖಾಂತರ ನಾನು ಅಡ್ವಾನ್ಸ್ ಆಗಿ ಹೇಳಿದ್ದೆ ನಾಳೆಗೆ ರಿಸಲ್ಟ್ ಬರುತ್ತೆ ಅಂತ. ಬಟ್ ಎಕ್ಸೆಪ್ಟೆಡ್ ಅವ್ರಿಗೂ ಕೂಡ ನಾನು ಮೇಲ್ ಮಾಡಿದ್ದೀನಿ, ಟ್ವಿಟರಲ್ಲಿ ಕೂಡ ಯಾವುದೇ ಥರಂಥ ರಿಪ್ಲೈ ಕೂಡ ಬರಲಿಲ್ಲ. ಅಂದರೆ ಲೇಟ್ ಆಗುತ್ತೆ ಅಂತ ಎಕ್ಸೆಪ್ಟೇಷನ್ ಮಾಡ್ಬೋದು. ಸೊ ವಿದ್ಯಾರ್ಥಿಗಳು ವೇಟ್ ಮಾಡಬೇಕು. ನಾಳೆ ವೀಕೆಂಡ್ ಇದೆ, 2 ದಿನ. ಸೊ ವೀಕೆಂಡ್ ಆಫ್ ಇದೆ, ಸೊ ಎಂಜಾಯ್ ಮಾಡಿರಿ. ಮತ್ತು ನಾಡಿದ್ದು ಕೂಡ ನಾವು ನೋಡ್ಕೊಳ್ಳೋಣ. ಅಥವಾ ಇನ್ ಕೇಸ್ ಆಫ್ ನಾಳೆ ಬೆಳಿಗ್ಗೆ ಏನಾದರೂ ಒಂದು ಮಾಹಿತಿ ಬಂದರೆ ಸೊ ಡೆಫಿನೆಟಾಗಿ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ.